ಕಾಂಪಿಟೇಷನ್ ಅಲ್ಲಿ ತಮ್ಮ ಅತ್ಯದ್ಭುತವಾದಂತಹ ಧ್ವನಿಯ ಮೂಲಕ 3 ಜನ ಜಡ್ಜಸ್ ಕಣ್ತರಿಸಿದಂತಹ ನಮ್ಮ ಸೂಪರ್ ಸಿಂಗರ್, ಲೆಟ್ಸ್ ವೆಲ್ಕಮ್ ಸುಹಾನಾ ಸೈಯದ್. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕನ ಕನ ಕನವೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಓ ಅಲ್ಲ, ಓ ಯೇಸು. ಮುಕುಂದ ಮುರಾರೇ, ಓ ಅಲ್ಲ, ಓ ಯೇಸು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ, ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಹೋಲಿಸಲು ಮರುಳ, ಇರು ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆ ತಕರಾರು. ಅಣು ಅಣು ಅಣುವೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಓ ಅಲ್ಲ, ಓ ಯೇಸು. ಮುಕುಂದ ಮುರಾರೇ, ಓ ಅಲ್ಲ, ಓ ಯೇಸು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೇ ಅಲ್ಲ. She deserves a huge round of applause. Come on, she deserves it. Let's do this. For standing so strong and performing and for being Suhana. That's very important. Arjun sir, yes, nimma haadu, yes. ಸುಹಾನ ಅವರೇ, ಸರ್, ಮೊದಲನೇದಾಗಿ ನಿಮ್ಮ ಸಿಂಗಿಂಗ್ಗೆ ನನ್ನ ಅಭಿನಂದನೆಗಳು. ಅದ್ಭುತವಾಗಿ ಹಾಡಿದ್ರಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ನನಗೆ ಈ ಹಾಡಿನ ಲಿರಿಕ್ಸ್ ನೀವು ಒಂದು ಜಾಗದಲ್ಲಿ ಚೇಂಜ್ ಮಾಡಿದ್ರಿ. ಹಾಂ ಸರ್. ಅದು ಈಗ ಆಸ್ ಅ ಕಂಪೋಸರ್ ಅವ್ರ ಹಾಡೇನಾದ್ರು ಚೇಂಜ್ ಆದ್ರೆ ಖಂಡಿತವಾಗ್ಲೂ ಇದು ಯಾಕೆ ಚೇಂಜ್ ಆಯ್ತು ಅಂತ ಒಂದು ಕ್ವಶನ್ ತಲೆಯಲ್ಲಿ ಬರುತ್ತೆ. ಆದ್ರೆ ಇವತ್ತಿನ ನಾವೆಲ್ಲರೂ ನೋಡ್ತಾರ ಈ ಸಿಚುವೇಶನ್ ಅಲ್ಲಿ ನೀವು ಆ ಲಿರಿಕ್ ನ ಚೇಂಜ್ ಮಾಡಿದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಆ ಜಾಗ ಮುಕುಂದ ಮುರಾರೆ, ಮುಕುಂದ ಮುರಾರೆ, ಓ ಅಲ್ಲ, ಓ ಯೇಸು. ಮುಕುಂದ ಮುರಾರೆ, ಓ ಅಲ್ಲ, ಓ ಯೇಸು. ಅಂದ್ರೆ ಎಲ್ಲಾರನ್ನೂ ತಗೊಂಬಂದ್ರಿ ನೀವು ಹಾಡಲ್ಲಿ. ದಟ್ ಈಸ್ ಯುವರ್ ಕ್ರಿಯೇಟಿವಿಟಿ. ನಿಮಗೆ ಚಪ್ಪಾಳೆ ಬರಬೇಕು, ಅದು ಹಾಡಲ್ಲಿ ಇಲ್ಲ. ಬಟ್ ಹಾಡಿನ ಮೂಲಕ ಒಂದು ಸಿಚುವೇಶನ್ಗೆ ನೀವು ಉತ್ತರ ಕೊಟ್ರಿ. ಆಕ್ಚುಲಿ ಹಾಡ್ ಸಿಚುವೇಶನ್ ನಾನು ಹೇಳ್ತೀನಿ, ಹಾಡು ದೇವರೇ ಹಾಡ್ತಾರ ಹಾಡುದು. ದೇವರೇ ಹೇಳ್ತಾ ಇದ್ದಾನೆ, ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನಾನಲ್ಲ.
ನೀನ್ ನನ್ನನ್ನು ಹೆಸರಿಟ್ಟು ಕರಿಬೇಡಪ್ಪ, ನೀನೇ, ನಿನ್ನಲ್ಲೇ ಎಲ್ಲಾನು ಇದ್ದಾನೆ, ನೀನೇ ಕರ್ಮ, ನೀನೇ ಧರ್ಮ, ನೀನೇ ವರ್ಮ, ನೀನೇ ಪ್ರೇಮ. ಸೊ ಎಲ್ಲ ನೀನೇ, ನಿನ್ನ ಜೀವದ ಮಾಲೀಕ ನಾನು, ನಿನ್ನ ಪಾಲಿನ ಸೇವಕ ನಾನು ಅಂತ ಹೇಳ್ತಾನೆ. ಸೊ ಕಣ ಕಣ ಕಣದೊಳಗು ಕುಳಿತಿರುವೆ, ಮುಕುಂದ ಮುರಾರಿ ಅಂತನಾದ್ರೂ ಕರಿ, ಯೇಸು ಅಂತನಾದ್ರೂ ಕರಿ, ಅಲ್ಲ ಅಂತನಾದ್ರೂ ಕರಿ, ನೀನ್ ಭಕ್ತಿಯಿಂದ ಕರೆದ್ರೆ ನಾನು ಬರ್ತೀನಿ ಅಂತ ಹೇಳ್ತಾನೆ ದೇವರು. ಸೊ ಅಷ್ಟು ಅದ್ಭುತವಾದ ಒಂದು ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಇನ್ನೊಂದು ಲೈನ್ ಬಹಳ ಇಷ್ಟ ಆಯ್ತು ನನಗೆ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೇತಕ್ಕೆ ಈ ತಕರಾರು, ಅಣು 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 ಒಳಗೂ ಕುಳಿತಿರುವೆ, ಮುಕುಂದ ಮುರಾರಿ ಅಂತನಾದ್ರೂ ಕರಿ, ಯೇಸು ಅಂತನಾದ್ರೂ ಕರಿ, ಅಲ್ಲ ಅಂತನಾದ್ರೂ ಕರಿ. ಆಸ್ ಎ ಮ್ಯೂಸಿಷಿಯನ್ ನಾನು ಹೇಳ್ತೀನಿ, ನೀವು ತುಂಬಾ ಒಳ್ಳೆ ಸಿಂಗರು, ಎರಡೇ ಮಾತೇ ಇಲ್ಲ. ಯು ಆರ್ ಅ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್. ಖಂಡಿತ ನಿಮ್ಮ ಕಂಪ್ಲೀಟ್ ಟ್ಯಾಲೆಂಟ್ ಇಂದ ಮಾತ್ರ ನೀವು ಇವತ್ತು ಚಪ್ಪಾಳೆ ಗಳಿಸ್ತಾ ಇದ್ದೀರಾ. ಇದು ಹಂಗೆ ಕಂಟಿನ್ಯೂ ಮಾಡಿ. ನಿಮ್ ಜೊತೆ ಮ್ಯೂಸಿಕ್ ಇದೆ, ಮ್ಯೂಸಿಕ್ ಇದ್ರೆ ದೇವರೇ ನಿಮ್ ಜೊತೆ ಇದ್ದಾನೆ, ಎಲ್ಲಾ ರೂಪದಲ್ಲೂ ದೇವರಿದ್ದಾನೆ. ಗಾಡ್ ಬ್ಲೆಸ್ ಯು. ಇವತ್ತು ಸುಹಾನಾ ಇಲ್ಲಿ ಇಮೋಷನಲ್ ಆಗೋ ಕಾರಣ ಅಫ್ಕೋರ್ಸ್ ಅದರಲ್ಲಿ ಇರುವಂತಹ ಸಾಹಿತ್ಯ ಇರ್ಬೋದು, ಬಟ್ ಒಬ್ಬ ಹುಡುಗಿಯಾಗಿ, ಒಬ್ಬ ಹೆಣ್ಣಾಗಿ ಆಕೆಯ ಪಕ್ಕದಲ್ಲಿ ನಿಂತು ಆಕೆ ಹೆಗಲ್ ಮೇಲಿರುವಂತಹ ಜವಾಬ್ದಾರಿ ನನಗೆ ನೋವು ಗೊತ್ತಾಗ್ತಾ ಇದೆ. ಆಕೆಗೆ ಆಕೆಯ ಕಲೆ ಮೇಲಿರುವಂತಹ ಪ್ರೀತಿ, ಎಲ್ಲದರ ಮೇಲೆ ಇರುವಂತಹ ಒಂದು ಗೌರವ, ಅವಳನ್ನ ಇಷ್ಟು ಗಟ್ಟಿಯಾಗಿ ಇವತ್ತು ಇಲ್ಲಿ ನೆಲೆ ಊರಿ ಇಲ್ಲಿ ನಿಂತು ಈ ರೀತಿಯ ಒಂದು ಹಾಡನ್ನ ಹಾಡೋ ಸ್ಫೂರ್ತಿಯಾಗಿದೆ. ನಿಜಕ್ಕೂ ಒಬ್ಬ ಕನ್ನಡದ ನಿರೂಪಕಿಯಾಗಿ ಸುಹಾನಾ ಅಂತ ಒಬ್ಬ ಕನ್ನಡತಿ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ನಂಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಗುರುಗಳೇ, ಇಲ್ಲಿ ಹೇಳ್ತಾರೆ ಮ್ಯೂಸಿಕ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದ ಗಾಡ್ಸ್ ಅಂತ ಹೇಳ್ತಾರೆ. ನಾವೆಲ್ಲ ಮ್ಯೂಸಿಷಿಯನ್ಸ್ ಅಲ್ವಾ, ಸ್ವಲ್ಪ ಸ್ವಾರ್ಥಿಯಾಗಿ ಮ್ಯೂಸಿಕ್ ಇಸ್ ದಿ ಓನ್ಲಿ ಲ್ಯಾಂಗ್ವೇಜ್ ಆಫ್ ದ ಗಾಡ್ಸ್ ಅಂತ ನಮ್ಗೆ ಹೇಳಕ್ ಒಂದು ಅವಕಾಶ ಇದು. ಸುಹಾನಾ ಹಾಡಿನಲ್ಲಿ ಆ ಬಿಲೀಫ್ ಯಾವ ತರ ಇತ್ತು ಅಂದ್ರೆ, ದೇವ್ರೇ ನನ್ ಜೊತೆ ಇದ್ದಾನೆ ಅನ್ನೋ ಒಂದು ಫೀಲು. ಅಂಡ್ ಯಾವಾಗ ಕೂಗು ಪ್ರಾಮಾಣಿಕವಾಗಿರುತ್ತೋ ಎಲ್ಲ ದೇವರು ಕಣ್ಮುಂದೆನೆ ಬಂದ್ಬಿಡ್ತಾರೆ. ನಿಜವಾಗ್ಲೂ ಇವಳು ಹಾಡಿದಾಗ ಆ ತರ ಅನಿಸ್ತು ನನಗೆ. ದಟ್ ಇಸ್ ವಾಟ್ ಐ ಫೆಲ್ಟ್. Just simple. We were all mesmerized by your singing. God bless you. God bless you. Got a very, very, very bright future. And namge ಏನು ಅಂದ್ರೆ, we would love to listen to songs from you as a playback singer. Really. Thank you, ಗುರುಗಳೇ. VP sir. ನಮ್ಮ ವೀಕ್ಷಕರಲ್ಲಿ ಇಷ್ಟ ಹೇಳೋದು, ಸಾರೆಗಾಮಾಪ ಅಂದಿಗೂ ಇಂದಿಗೂ ಎಂದೆಂದಿಗೂ ಸಂಗೀತದ ವೇದಿಕೆ. ಆಕೆ ಯಾವ ಊರು, ಯಾವ ಧರ್ಮ, ಯಾವ ಮತ ಅಂತ ನೋಡಿಲ್ಲ. ಅದ್ಭುತ ಗಾಯಕಿ ಅಂತ ನೋಡಿದೀವಿ. ಆಕೆ ಅದ್ಭುತ ಗಾಯಕಿಯಾಗಿ ಮೇಲೆ ಬಂದೇ ಬರ್ತಾಳೆ. ಪ್ರತಿ ಹಾಡಿನಲ್ಲೂ ನಿರೂಪಿಸ್ತಾ ಇದ್ದಾಳೆ ಆಕೆ. ಖಂಡಿತವಾಗಿಯೂ ಈಗ ಸಾಕಷ್ಟು ವಿಷಯಗಳು ನಡೀತಾ ಇದೆ, ಚರ್ಚೆಗಳಿಗಾಗಿದೆ. ಅದರ ಮಧ್ಯ ನೀವು ಮುಕುಂದ ಮುರಾರೇ ಓ ಅಲ್ಲ ಯೇಸು ಅಂತ ಹೇಳಿದಾಗ ಎಲ್ಲ ದೇವರು ಒಂದಾಗಿ ನಿಮ್ಮೊಳಗಿದ್ರು ಅಂತ ಅನ್ನಿಸ್ತು, ನಿಮ್ಮ ಹಾಡಿನಲ್ಲಿ ಅಡಗಿದ್ರು ಅಂತ ಅನ್ನಿಸ್ತು. ನಾನು ಹೇಗೆ ವಿಚಾರ ಮಾಡ್ತೀನಿ ಅಂದ್ರೆ, ನಂಬಿಕೆ ಅನ್ನೋದು ಒಂದು ಉದ್ಯಾನವನದಲ್ಲಿರುವಂತಹ ಗಾಳಿ ಇದ್ದಂಗೆ. ಇಟ್ಸ್ ಲೈಕ್ ಅ ಫ್ರೆಶ್ ಏರ್. ನೀವು ಅದನ್ನ ನೋಡಕ್ಕೂ ಆಗಲ್ಲ, ಅದನ್ನ ಡೆಸ್ಟ್ರಾಯ್ ಮಾಡಕ್ಕಾಗಲ್ಲ. ಯು ಕೆನಾಟ್ ಸಿ ಫ್ರೆಶ್ ಏರ್ ನಾರ್ ಕ್ಯಾನ್ ಯು ಡೆಸ್ಟ್ರಾಯ್ ಇಟ್, ಬಟ್ ಇಫ್ ಯು ಕ್ಯಾನ್ ಬ್ರೀದ್ ಇಟ್ ಯು ವಿಲ್ ಫೀಲ್ ದ ಫ್ರೆಶ್ನೆಸ್. ಆ ನಂಬಿಕೆ ಯಾರು ಇಲ್ಲಿ ಕೆಡಿಸ್ಲಿಕ್ಕೋಸ್ಕರ ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ. ದಯವಿಟ್ಟು ನಂಬಿ. ನಥಿಂಗ್ ಬಟ್ ಮ್ಯೂಸಿಕ್ ಈಸ್ ವಾಟ್ ದಿಸ್ ಸ್ಟೇಜ್ ಬಿಲೀವ್ಸ್. ಅಂಡ್ ಐ ಬಿಲೀವ್, ಸುಹಾನಾ ಅವರೇ, ಯು ಆರ್ ಅ ಫ್ಯಾಂಟಾಸ್ಟಿಕ್ ಬ್ಲೆಸ್ಡ್ ಸಿಂಗರ್. ಸ್ಟಾರ್ಟ್ ಅಂಡ್ ಎಂಡ್. ನಿಮ್ಮ ಗಾಯನ ಹೊರಗೆ ಬರಬೇಕು. ಆ ಗಾಯನದ ಮೂಲಕ ಸಮಸ್ತ ಜೀವಿಗಳಿಗೆ ಜಾತಿ ಧರ್ಮ ಅಂತ ಏನೂ ಇಲ್ಲದೆ ಎಲ್ರಿಗೂ ಆನಂದ ಸಿಗಬೇಕು. ಅದು ನೆರವೇರ್ಲಿ ಅನ್ನೋದು ನಮ್ಮ ಆಸೆ. ಸುಹಾನಾ ಅವರೇ, ಇವತ್ತು ನೀವೇ ಹಾಡಿದ ಹಾಗೆ ಮುಕುಂದ ಮುರಾರೇ ಓ ಅಲ್ಲ ಯೇಸು ಅಂತ ಬದಲಾಯಿಸಿದ್ದೀರಾ. ನಾವೆಲ್ಲರೂ ವೇದಿಕೆ ಮೇಲೆ ಬಂದು ನಿಮ್ಮೊಂದಿಗೆ ನೀವು ಹಾಡಿದ ಸಾಹಿತ್ಯವನ್ನ
ಹಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಿಮಗೋಸ್ಕರ ಬರ್ತಾ ಇದೀವಿ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ